ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲೂ ಬೆಳಗ್ಗೆ ಎದ್ದು ಚಿಯಾ ಸೀಡ್ಸ್ ವಿತ್ ಲೆಮನ್ ವಾಟರ್ನ ಕುಡಿದು ಅಮ್ಮ ಟಿಫನ್ ಬಿಸಿ ಬಿಸಿ ಪಲಾವ್ ಮಾಡಿದ್ರು. ಒಳಗಡೆ ಬೇಳೆ ತುಂಬ ಕೋಲ್ಡ್ ಆಗಿತ್ತು, ಸೊ ತಿಂದೆ. ಬಿಸಿ ಬಿಸಿ ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಆಗಿತ್ತು. ಆ್ಯಂಡ್ 12 ಗಂಟೆ ಹಂಗೆ ಆ್ಯಪಲ್ ತಿನ್ಕೊಂಡು ಬರ್ತಾ ಇದ್ದೀನಿ, ಯಾಕಂದರೆ ಎಕ್ಸಾಮ್ ಬಿದ್ದಿತ್ತು ನನಗೆ, ಫೈನಲ್ ಎಕ್ಸಾಮ್ಸ್ 8th ಸೆಮಿಸ್ಟರ್. ಸೊ ಅದಕ್ಕೋಸ್ಕರ 2 to 5 ಹಾಕಿಬಿಟ್ಟಿದ್ರು. ಆ್ಯಂಡ್ ಅದಕ್ಕೋಸ್ಕರ ಎಕ್ಸಾಮ್ ಬರೀಬೇಕಲ್ಲ ಅಂತ ಬಂದಿದ್ದೆ. 12:30 ಹಂಗೆಲ್ಲ ಕೂತ್ಕೊಂಡು ಓದ್ಕೋತಾ ಇದ್ವಿ, ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ಎಕ್ಸಾಮ್ನ ಮುಗಿಸ್ಕೊಂಡು 5 ಗಂಟೆಗೆ ಎಲ್ಲ ಹೊರಗಡೆ ಬರ್ತಾಯಿದ್ದೀವಿ. ಸುಸ್ತಾಗಿಬಿಟ್ಟಿದ್ವಿ ಎಲ್ಲರೂ, ಯಾರೂ ಏನೂ ತಿಂದಿರಲಿಲ್ಲ. ಮಾರ್ನಿಂಗ್ ಏನು ಟಿಫನ್ ಮಾಡಿದ್ವೋ ಅದೇ ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಗೋಬಿ ತಿನ್ನೋಣ ಅಂತ ಕರ್ಕೊಂಡೋದ್ರು. ಅಲ್ಲಿ ಗೋಬಿನ ಆರ್ಡರ್ ಕೊಟ್ಟಿದ್ವಿ, ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಬಂತು, ಎಲ್ಲ ತಿಂತಾಯಿದ್ದೀವಿ. ನೋಡಿ, ಚೆನ್ನಾಗಿತ್ತು ಗೋಬಿ ಟೇಸ್ಟ್. ಆ್ಯಂಡ್ ತಿಂದ್ಕೊಂಡು ಹಾಗೆ ಬಸ್ಸಲ್ಲಿ ಕೊಡ್ತಾಯಿದ್ದೀವಿ. ಬಸ್ಸಲ್ಲೂ ಕೂಡ ಇವತ್ತು ರಶ್ ಅಂದರೆ ರಶ್ ಇತ್ತು. ಬಟ್ ಕಾಲೇಜಿಗೆ ಬಂದು ತುಂಬ ದಿನವೇ ಆಗಿಬಿಟ್ಟಿತ್ತಲ್ವ, ಸೊ ಅದಕ್ಕೋಸ್ಕರ ಈವ್ನಿಂಗಲ್ಲಿ ರಶ್ ಜಾಸ್ತಿ ನಮ್ಮ ಕಾಲೇಜ್ ಹತ್ರ. ಫೈನಲಿ ಅದೇ ರಶಲ್ಲಿ ನಿಂತ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿಂದ ಬಂದೆ. ನೈಟಿಗೆ ಅಮ್ಮ ಬಿಸಿ ಬಿಸಿ ರೈಸ್ ಜೊತೆಗೆ ಚಿಕನ್ ಪಿಕ್ಕಲ್ನ ಮಾಡಿದರು. ತಿಂದು ಜೀರಿಗೆ ಕಷಾಯನ ಕೊಡಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕುಸುಮಾಸ್ ವ್ಲಾಗ್.